ನಿಮಗೂ ಮೊಣಕಾಲು ಮಂಡಿ ಒಳಭಾಗದಲ್ಲಿ ನೋವು ಬರ್ತಾ ಇದೆಯಾ? ಕೆಳಗಡೆ ಕೂತ್ಕೊಂಡು ಏಳೋದು ಕಷ್ಟ, ಮೆಟ್ಲು ಹತ್ತಿ ಇಳಿದು ಮಾಡೋಕ್ಕಾಗ್ತಾ ಇಲ್ಲ, ಓಡಬೇಕಾದ್ರೆ ಅಥವಾ ಫಾಸ್ಟ್ ಆಗಿ ನಡಿಬೇಕಾದ್ರೆ ಮಂಡಿ ಒಳಭಾಗದಲ್ಲಿ ನೋವು ಬರ್ತಾ ಇದೆ, ಕಟ್ ಕಟ್ ಅಂತ ಶಬ್ದ ಬರ್ತಾ ಇದೆ, ಚುಚ್ಚದಂಗ ಆಗ್ತಾ ಇದೆ, ಉರಿ ಬರ್ತಾ ಇದೆ, ಸೆಳೆತ ಬರ್ತಾ ಇದೆ. ಈ ರೀತಿ ಹಲವಾರು ರೀತಿಯಲ್ಲಿ ತೊಂದರೆ ಕಾಣಿಸ್ಕೋಬಹುದು. ನನಗೆ ಮಂಡಿ ನೋವು ಬಂದ್ಬಿಡ್ತು ಅಂದ ತಕ್ಷಣ ಎಲ್ಲ ಮಂಡಿ ಸವಕಳಿ ಶುರುವಾಯಿತು ಅಂತ ಅರ್ಥನಾ? ಖಂಡಿತ ಅಲ್ಲ. ಹಲವಾರು ಬೇರೆ ಬೇರೆ ಕಾರಣಗಳಿಂದ ಈ ಒಳಭಾಗದ ಮಂಡಿ ನೋವು ಬರ್ತಾ ಇರಬಹುದು. ಯಾವ ಕಾರಣದಿಂದ ನಿಮ್ಮ ಮಂಡಿ ನೋವು ಬರ್ತಾ ಇದೆ ಅಂತ ತಿಳ್ಕೊಳ್ಳೋದು, ಅದನ್ನ ಸರಿಪಡಿಸ್ಕೊಳ್ಳೋದ್ರಲ್ಲಿ ನೀವು ತಗೋತಾ ಇರೋ ಮೊದಲನೇ ಹೆಜ್ಜೆ. ಇವತ್ತು ಈ ಒಳಭಾಗದ ಮಂಡಿ ನೋವಿಗೆ ಕಾರಣಗಳೇನು, ಅದಕ್ಕೆ ಏನೇನು ಚಿಕಿತ್ಸಾ ವಿಧಾನಗಳಿದೆ, ಅದನ್ನ ತಡೆಗಟ್ಟೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊಣಕಾಲಿನ ಒಳಭಾಗದ ನೋವು, ಇನ್ನರ್ ನೀ ಪೇನ್, ಚಿಕ್ಕ ವಯಸ್ಸಿನವರಿಂದ ಹಿಡಿದು ತುಂಬಾ ವಯಸ್ಸಾದವ್ರ ತನಕ ಆಕ್ಟಿವ್ ಆಗಿರುವಂತಹ ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂತಹ ತೊಂದರೆ. ಇದು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಕೆ ನಾವು ಮಂಡಿಯ ರಚನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಂಡಿ ಅನ್ನುವಂಥದ್ದು ತೊಡೆಯ ಮೂಳೆ ಫೀಮರ್, ಕಾಲಿನ ಮೂಳೆ ಟಿಬಿಯಾ ಮತ್ತು ನೀ ಕ್ಯಾಪ್ ಪಟೆಲ್ಲ ಅನ್ನುವಂತಹ 3 ಮೂಳೆಗಳಿಂದ ಸೇರಿರುವಂತಹ ಒಂದು ಸಂಧಿ. ಅದರಲ್ಲಿ ಸ್ಮೂತ್ ಆಗಿ ಮೂವ್ಮೆಂಟ್ ಆಗಬೇಕು ಅಂತ ಮೂಳೆಗಳ ತುದಿಯಲ್ಲಿ ಕಾರ್ಟಿಲೇಜ್ ಅನ್ನುವಂತಹ ಮೃದು ಎಲುಬಿರುತ್ತೆ. ಮೂಳೆಗಳ ಮಧ್ಯದಲ್ಲಿ ಮೀಡಿಯಲ್ ಮತ್ತು ಲ್ಯಾಟರಲ್ ಕೊಲಾಟರಲ್ ಲಿಗಮೆಂಟ್, ಆಂಟೀರಿಯರ್ ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ಗಳಿರುತ್ತೆ ಕನೆಕ್ಟ್ ಮಾಡೋಕ್ಕೆ. ಅದರ ಜೊತೆಗೆ ಕುಶನ್ ರೀತಿಯಲ್ಲಿ ಮೀಡಿಯಲ್ ಮೆನಿಸ್ಕಸ್ ಮತ್ತು ಲ್ಯಾಟರಲ್ ಮೆನಿಸ್ಕಸ್ ಅನ್ನುವಂತಹ ಆ ಮಾಂಸಖಂಡ ಸ್ನಾಯು ರಜ್ಜುಗಳಿರುತ್ತೆ. ಇವೆಲ್ಲ ಸೇರಿ ಆಗುವಂತಹದ್ದು ಈ ಸಂಕೀರ್ಣವಾದಂತಹ ಸಂಧಿ ಮೊಣಕಾಲು ಅಥವಾ ಮಂಡಿ ಅಂತ ಹೇಳ್ಬೋದು. ಅದರ ಹೊರಗಡೆ ಭಾಗದಲ್ಲಿ ಮಾಂಸಖಂಡಗಳಿರುತ್ತೆ, ಟೆಂಡನ್ಸ್ಗಳಿರುತ್ತೆ, ಜಾಯಿಂಟ್ ಕ್ಯಾಪ್ಸ್ಯೂಲ್ ಇರುತ್ತೆ, ಜಾಯಿಂಟ್ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಇರುತ್ತೆ. ಈಗ ನಾವು ಮುಖ್ಯವಾಗಿ ಆ ಒಳಭಾಗದ ಸ್ಟ್ರಕ್ಚರ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಆ ನೋವು ಯಾಕೆ ಬರುತ್ತೆ ಅಂತ ತಿಳ್ಕೊತಾ ಹೋಗೋಣ. ಮೊಣಕಾಲಿನ ಒಳಭಾಗದ ನೋವಿಗೆ ಹಲವಾರು ಕಾರಣಗಳಿದೆ. ಮುಖ್ಯವಾದ 6 ಕಾರಣಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು MCL ಇಂಜುರಿ, ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್ ಇಂಜುರಿ ಅಂತ. ತೊಡೆ ಮತ್ತು ಕಾಲಿನ ಮೂಳೆಗಳ ಮಧ್ಯದಲ್ಲಿ ಮಂಡಿಯ ಒಳಭಾಗದಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಲಿಗಮೆಂಟ್ MCL. ಇದು ಸರಿಯಾಗಿದ್ರೆ ನೀ ಸ್ಟೇಬಲ್ ಆಗಿರುತ್ತೆ. ಅಂದ್ರೆ ನಾವು ಮೂವ್ಮೆಂಟ್ ಮಾಡ್ಬೇಕಾದ್ರೆ ಎಲ್ಲೂ ಕಾಲು ಆ ಕಡೆ ಈ ಕಡೆ ಉಳ್ಕೋದಿಲ್ಲ, ತಳಕು ಬೆಳಕು ಆಗೋದಿಲ್ಲ. ಯಾವಾಗ ಸಡನ್ ಆಗಿ ಆ ಕಾಲಿಗೆ ವ್ಯಾಲ್ಗಸ್ ಸ್ಟ್ರೇನ್ ಅಂತ ಹೇಳ್ತೀವಿ, ಅಂದ್ರೆ ಹೊರಭಾಗದಿಂದ ಕಾಲನ್ನ ಸಡನ್ ಆಗಿ ತಿರುಗಿಸ್ಬಿಟ್ರೆ ಆ ಭಾಗದಲ್ಲಿ ಆ MCL ಹರಿಯುವಂತ ಸಾಧ್ಯತೆ ಇರುತ್ತೆ, ಉಳುಕು ಬರುವಂತ ಸಾಧ್ಯತೆ ಇರುತ್ತೆ. ಸಡನ್ ಆಗಿ ಕಟ್ಟಿಂಗ್ ಮೂವ್ಮೆಂಟ್ಸ್ ಅಂತೀವಿ. ಈ ಕ್ರಿಕೆಟ್ ಆಡ್ಬೇಕಾದ್ರೆ, ರನ್ ಓಡ್ಬೇಕಾದ್ರೆ ಅಥವಾ ಫುಟ್ಬಾಲ್ ಅಲ್ಲಿ ಸಡನ್ ಆಗಿ ಬಾಲ್ ಆ ಕಡೆ ಈ ಕಡೆ ತಿರುಗಬೇಕಾದ್ರೆ ಕಟ್ಟಿಂಗ್ ಮೂವ್ಮೆಂಟ್ಸ್ ಮಾಡಿದಾಗ ಈ ಭಾಗದಲ್ಲಿ ಏಟ್ ಬೀಳುವಂತ ಸಾಧ್ಯತೆ ಹೆಚ್ಚು. ಪಿವಟಿಂಗ್ ಮೂವ್ಮೆಂಟ್ ಅಂತೀವಿ, ಅಂದ್ರೆ ಪಾದ ಒಂದ್ ಕಡೆ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿರುತ್ತೆ, ಇಡೀ ದೇಹ ತೂಕ ಮಂಡಿಯಲ್ಲಿ ಸಡನ್ ಆಗಿ ರೊಟೇಟ್ ಆಗ್ಬಿಟ್ರೆ ಅವಾಗ ಮತ್ತೆ ಈ ಲಿಗಮೆಂಟ್ ಹರಿಯುವಂತ ಸಾಧ್ಯತೆ ಹೆಚ್ಚು. ಅಥವಾ ವ್ಯಾಲ್ಗಸ್ ಸ್ಟ್ರೈನ್, ಸಡನ್ ಆಗಿ ಹೊರಗಡೆ ಭಾಗದಿಂದ ಈ ಆಕ್ಸಿಡೆಂಟ್ ಆಯ್ತು, ಏನೋ ಕಾರ್ ಬಂದು ಕಾಲಿಗೆ ಹೊರಗ ಭಾಗದಲ್ಲಿ ಹೊಡಿತು, ಅಥವಾ ಒಂದು ಬಲವಾದ ಪೆಟ್ಟು ಯಾವುದೋ ಒಂದು ವಸ್ತುವಿನಿಂದ ಕಾಲಿನ ಹೊರಭಾಗದಲ್ಲಿ ಬಿದ್ದಾಗ ಕಾಲ್ ಸಡನ್ ಆಗಿ ವ್ಯಾಲ್ಗಸ್ ಸ್ಟ್ರೈನಿಗೆ ಹೋಗಿ ಈ ಲಿಗಮೆಂಟ್ ಹರಿಯುವಂತ ಸಾಧ್ಯತೆ ಇರುತ್ತೆ. ಅವಾಗ ಆ ಒಳಭಾಗದಲ್ಲಿ ನೋವು, ಬಾವು, ಕೆಂಪಾಗುವಂಥದ್ದು ಈ ರೀತಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಮುಟ್ಟಿದ್ರೆ ನೋವು ಜಾಸ್ತಿ ಆಗುತ್ತೆ. ಮತ್ತೆ ಇನ್ಸ್ಟೆಬಿಲಿಟಿ ಇರುತ್ತೆ, ಅಂದ್ರೆ ವ್ಯಾಲ್ಗಸ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನಿಂತಾಗ ಕಾಲು ಸಡನ್ ಆಗಿ ಆ ಕಡೆ ಹೊರಗಡೆ ಹೋಗ್ತಾ ಇರುತ್ತೆ, ನನಗೆ ಓಡಾಡೋಕ್ಕೆ ಹೆದರಿಕೆ ಆಗುತ್ತೆ, ಎಲ್ಲಿ ಕಾಲು ಕಳಚ್ ಹೋಗುತ್ತೋ ಅನ್ನುವಂತಹ ಭಾವನೆ ಇದೆ, ಮೆಟ್ಲು ಹತ್ತಿ ಇಳಿದು ಮಾಡಕ್ ಕಷ್ಟ ಆಗುತ್ತೆ, ಈ ರೀತಿ ಹೇಳ್ತಾ ಇರ್ತಾರೆ. ಇದು MCL ಇಂಜುರಿ ಅಂತ ಹೇಳ್ಬೋದು. ನಂತರ ಎರಡನೇದು ಮೀಡಿಯಲ್ ಮೆನಿಸ್ಕಸ್ ಟೇರ್. ಮೀಡಿಯಲ್ ಮೆನಿಸ್ಕಸ್ ಅನ್ನೋದು 2 ಕಾಲು ಅಂದ್ರೆ ತೊಡೆ ಮತ್ತು ಕಾಲಿನ ಮೂಳೆ ಮಧ್ಯದಲ್ಲಿ ಇರುವಂತಹ ಕುಶನ್, C ಶೇಪ್ ಅಲ್ಲಿ ಇರುವಂತಹ ಕುಶನ್ ಅಂತ ಹೇಳ್ಬೋದು. ಈ ಕುಶನ್ ಚೆನ್ನಾಗಿದ್ದಾಗ ಮೂವ್ಮೆಂಟ್ ಎಲ್ಲ ಸ್ಮೂತ್ ಆಗಿ ಫ್ರೀ ಆಗಿ ಆಗ್ತಾ ಇರುತ್ತೆ. ಯಾವಾಗ ಸಡನ್ ಆಗಿ ಇದೇ ರೀತಿ ಪಿವಟ್ ಮೂವ್ಮೆಂಟ್ ಆಗುತ್ತೋ, ಅಂದ್ರೆ ರೊಟೇಷನ್ ಮೂವ್ಮೆಂಟ್ ಆ ಮಂಡಿಯಲ್ಲಿ ಒಳಗಡೆ ಆದಾಗ, ಇದು ಸಣ್ಣ ವಯಸ್ಸಿನಲ್ಲಿ ಈ ಆಟ ಆಡಬೇಕಾದ್ರೆ ಆಗ್ಬಹುದು, ಕಬಡ್ಡಿ ಆಡ್ಬೇಕಾದ್ರೆ ಆಗ್ಬಹುದು, ಅಥವಾ ಫುಟ್ಬಾಲ್ ಆಡ್ಬೇಕಾದ್ರೆ ಆಗ್ಬಹುದು, ಅಥವಾ ವಯಸ್ಸಾದವ್ರಿಗೆ ಮಂಡಿ ಸವಕಳಿ ಆದ ನಂತರನೂ ಕೂಡ ಕೂತ್ಕೊಂಡು ಏಳ್ಬೇಕಾದ್ರೆ, ಫಾಸ್ಟ್ ಆಗಿ ನಡಿಬೇಕಾದ್ರೆ ಸಡನ್ ಆಗಿ ತಿರುಗಿದಾಗ ಆ ಒಳಗಡೆ ಹರಿಯುವಂತಹ ಸಾಧ್ಯತೆ ಇರುತ್ತೆ. ಹರಿದಾಗ ಒಳಗಡೆ ಸ್ವಲ್ಪ ಕಟ್ ಕಟ್ ಅಂತ ಪಾಪಿಂಗ್ ಸೌಂಡ್ ಬರುವಂತಹದ್ದು, ಅಥವಾ ಮೂವ್ಮೆಂಟ್ ಆಗ್ಬೇಕಾದ್ರೆ ಲಾಕಿಂಗ್ ಆಗುವಂಥದ್ದು, ಅಂದ್ರೆ ಫುಲ್ ಮೂವ್ಮೆಂಟ್ ಕಾಲ್ ಮಡ್ಚಕ್ಕಾಗಲ್ಲ, ಫುಲ್ ನೇರ ಮಾಡಕ್ಕಾಗಲ್ಲ, ಹಿಡಿಯುತ್ತೆ, ಅಥವಾ ಮಧ್ಯದಲ್ಲಿ ಸಿಕ್ಕಾಕೋತಾ ಇದೆ ಕಾಲಲ್ಲಿ ಅಂತ ಈ ರೀತಿಯಾದಂತಹ ಸಮಸ್ಯೆಯನ್ನ ಲಾಕಿಂಗ್ ಅಂತ ಹೇಳ್ತೀವಿ. ಇದು ಮೀಡಿಯಲ್ ಮೆನಿಸ್ಕಸ್ ಹರಿದಿರುವಂತಹ ಲಕ್ಷಣ ಅಂತ ಹೇಳ್ಬೋದು. ಅಲ್ಲಿ ಒಳಗಡೆ ಚುಚ್ಚದಂಗ ಆಗುತ್ತೆ, ಅಂದ್ರೆ ಶೂ ಒಳಗಡೆ ಕಲ್ ಸಿಕ್ಕಾಕೊಂಡಾಗೆ. ಈ ಮೀಡಿಯಲ್ ಮೆನಿಸ್ಕಸ್ ಹರಿದು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೆ ಅಂತ ತಕ್ಷಣ ನಡಿಬೇಕಾದ್ರೆ ಅಲ್ಲಿ ಒಂಥರ ತಿಕ್ತಾ ಹೋಗುತ್ತೆ, ಅದರಿಂದಾಗಿ ಮಂಡಿ ಸವಕಳಿ ಆಗುವಂತ ಸಾಧ್ಯತೆ ಇರಬಹುದು. ಮೂರನೇದು ನೀ ಆಸ್ಟಿಯೋಆರ್ಥ್ರೈಟಿಸ್, ಮಂಡಿ ಸವಕಳಿ ಆಗುವಂಥದ್ದು. ಒಂದಕ್ಕೊಂದು ಉಜ್ತಾ ಮಂಡಿಯಲ್ಲಿ ಸವಕಳಿ ಕಾಣಿಸ್ಕೊಳ್ಳುವಂಥದ್ದು ಮೊದಲು ಕಾಣಿಸ್ಕೊಳ್ಳುವಂಥದ್ದು ಮಂಡಿಯ ಒಳಭಾಗದಲ್ಲಿ.
ಇದು ಹೆಚ್ಚಿನ ಸಲ ವಯಸ್ಸಾಗ್ತಾ ಇದ್ದವ್ರಿಗೆ 40ರ ನಂತರ ಕಾಣಿಸ್ಕೊಳ್ಳುವಂಥದ್ದು, ಹೆಂಗಸರಲ್ಲಿ ಹೆಚ್ಚು, ತುಂಬಾ ತೂಕ ಜಾಸ್ತಿ ಇದೆ ಅನ್ನುವಂಥ ವ್ಯಕ್ತಿಗಳಲ್ಲಿ ಹೆಚ್ಚು, ಅಥವಾ ಹಳೆ ಏಟು ಬಿದ್ದಾಗ ಅಥವಾ ಅನುವಂಶೀಯವಾಗಿ ಕೆಲವೊಂದು ಮನೆತನಗಳಲ್ಲಿ ಹೆಚ್ಚು ಮಂಡಿ ಸವಕಳಿ ಇದೆ ಅಂತವ್ರಲ್ಲಿ ಇದು ಕಾಣಿಸ್ಕೊಳ್ಳುವಂಥದ್ದು. ಮಂಡಿ ಒಳಭಾಗದಲ್ಲಿ ನೋವು ಬರುತ್ತೆ, ತುಂಬಾ ನಡೆಯಕ್ಕಾಗಲ್ಲ, ಕೂತ್ಕೊಂಡ್ರೆ ಏಳೋದ್ ಕಷ್ಟ, ಕಾಲು ಮಡ್ಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗಲ್ಲ, ನಡಿಬೇಕಾದ್ರೆ ಒಂಥರ ಕಟ್ ಶಬ್ದ ಬರ್ತಾ ಇದೆ, ನಾನು ದಿನನಿತ್ಯದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಇದು ಮಂಡಿ ಸವಕಳಿ ಇರಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಕಾಲನ್ನು ಮುಟ್ಟು ನೋಡಿದಾಗ ಒಳಗಡೆ ಕಟ್ ಶಬ್ದ ಇರುತ್ತೆ, ಜೊತೆಗೆ ನೋವು ಇರುತ್ತೆ, ಮಂಡಿ ಒಳಭಾಗದಲ್ಲಿ ಪ್ರೆಸ್ ಮಾಡಿದಾಗ ನೋವು ಹೆಚ್ಚಾಗುತ್ತೆ. ಇದು ಮಂಡಿ ಸವಕಳಿ ಲಕ್ಷಣಗಳು ಅಂತ ಹೇಳ್ಬೋದು. 4ನೇದು ಪೆಸ್ ಆನ್ಸರಿನಾ ಬರ್ಸೈಟಿಸ್. ಪೆಸ್ ಆನ್ಸರಿನಾ ಅನ್ನುವಂಥದ್ದು ಮಂಡಿಯಿಂದ ಕೆಳಗಡೆ 2 ಇಂಚ್ ಕೆಳಗಡೆ ಇರುವಂತಹ ಮಾಂಸಖಂಡಗಳು ಮೂಳೆಗೆ ಸೇರುವಂತಹ ಜಾಗ. ಅಲ್ಲಿ ಬರ್ಸಾ ಅಂತ ಒಂದು ಕುಶನ್ ಇರುತ್ತೆ, ಮಾಂಸಖಂಡಗಳು ಒಂದಕ್ಕೊಂದು ಉಜ್ಜಬಾರ್ದು ಅಂತ. ಅದು ಯಾವಾಗ ಇರಿಟೇಟ್ ಆಗುತ್ತೋ, ಜೋರಾಗಿ ಓಡುವಂಥವ್ರಲ್ಲಿ, ತುಂಬಾ ಸ್ಕ್ವಾಟ್ಸ್ ಮಾಡುವಂಥವ್ರಲ್ಲಿ, ಮೆಟ್ಲಿ ಹತ್ತಿ ಇಳಿದಿ ಮಾಡುವಂಥದ್ದು, ಪ್ರತಿನಿತ್ಯ ಕೆಲಸದಲ್ಲಿ ಹೆಚ್ಚು ಮಾಡುವಂತಹ ವ್ಯಕ್ತಿಗಳಲ್ಲಿ ಆ ಭಾಗದಲ್ಲಿ ಬಾವು ಬರ್ತಾ ಇದೆ ಅಂದ್ರೆ ಇದು ಪೆಸ್ ಆನ್ಸರಿನಾ ಬರ್ಸೈಟಿಸ್ ಅಂತೀವಿ. 5ನೇದು ಅದೇ ಪೆಸ್ ಆನ್ಸರಿನ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡ, ಸೆಮಿಟೆಂಡಿನೋಸಿಸ್, ಗ್ರೆಸಿಲಿಸ್, ಸೆಮಿಮೆಂಬ್ರಿನೋಸಿಸ್ ಅನ್ನುವಂತಹ ಮಾಂಸಖಂಡಗಳಿರುತ್ತೆ. ಈ ಸೆಮಿಟೆಂಡಿನೋಸಿಸ್ ಅನ್ನುವಂತಹ ಮಾಂಸಖಂಡದಲ್ಲಿ ಮೂಳೆಗೆ ಸೇರುವಂತಹ ಜಾಗದಲ್ಲಿ ಉರಿಯುತ್ತಾ ಬಂದಾಗ, ಅದನ್ನ ಪ್ರೆಸ್ ಮಾಡಿದಾಗ, ಮಂಡಿಯಿಂದ 2 ಇಂಚ್ ಕೆಳಗಡೆ ಒತ್ತದಾಗ ನೋವಾಗ್ತಾ ಇದೆ, ಅದು ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಬೆಳಿಗ್ಗೆ ಕೂತ್ಕೊಂಡು ಏಳ್ಬೇಕಾದ್ರೆ ತಕ್ಷಣ ಓಡಾಡಕ್ ಆಗೋದಿಲ್ಲ, ತುಂಬಾ ಹೊತ್ತು ರೆಸ್ಟ್ ತಗೊಂಡು ನಂತರ ಮೂವ್ಮೆಂಟ್ ಮಾಡ್ಬೇಕಾದ್ರೆ ನೋವು ಬರ್ತಾ ಇದೆ, ಮೆಟ್ಲು ಹತ್ತಕ್ ಆಗ್ತಾ ಇಲ್ಲ, ಆವಾಗ ಇದು ಟೆಂಡಿನೈಟಿಸ್ ಇರ್ಬೋದು ಅಂತ ಹೇಳ್ಬೋದು. 6ನೇದು ಮತ್ತು ಕೊನೆಯದು ನೀ ಅಲೈನ್ಮೆಂಟ್ ಪ್ರಾಬ್ಲಮ್ ಇದ್ದಾಗ, ಅಂದ್ರೆ ಜಿನು ವ್ಯಾಲ್ಗಮ್ ಅಂತ, ಕಾಲು ಹೊರಗಡೆ ಹೋಗ್ತಾ ಇದೆ, ನಾಕ್ ನೀಸ್ ಅಂತ ಹೇಳ್ತೀವಿ. ಸಣ್ಣ ಮಕ್ಕಳಲ್ಲೂ ಇರ್ಬೋದು, ವಯಸ್ಸಾಗ್ತಾ ಮಂಡಿ ಸವಕಳಿ ಬಂದು ನಂತರನೂ ಕಾಣಿಸ್ಕೋಬಹುದು. ಈ ರೀತಿ ಇದ್ದಾಗ ಒಳಗಡೆ ಮಂಡಿಯ ಒಳಭಾಗದಲ್ಲಿ ಲಿಗಮೆಂಟ್ಗಳು ಸ್ಟ್ರೆಚ್ ಆಗುತ್ತೆ, ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ವಕ್ರವಾಗಿ ನಡೀತಾ ಇದ್ದಾಗ ಅಲ್ಲಿ ನಂತರ ಆ ಒಳಗಡೆ ಭಾಗದಲ್ಲಿ ಸವಕಳಿ ಬರ್ತಾ ಹೋಗುತ್ತೆ, ಅವಾಗ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಈ 6 ಮುಖ್ಯ ಕಾರಣಗಳಿಂದ ಮಂಡಿ ಒಳಭಾಗದಲ್ಲಿ ತೊಂದರೆ ಕಾಣಿಸ್ಕೋಬಹುದು. ಮಂಡಿಯ ಒಳಭಾಗದ ನೋವು ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಖಡಾಖಂಡಿತವಾಗಿ ನಾವು ಹೇಗೆ ನಿಶ್ಚಯ ಮಾಡಬಹುದು, ಡಯಾಗ್ನೋಸಿಸ್ ಅನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಇದೇ ಹೌದು ಅಂತ ಹೇಗೆ ನಿರ್ಧಾರ ಮಾಡೋದು, ಇದಕ್ಕೆ 3 ಸ್ಟೆಪ್ ಅಲ್ಲಿ ನಾವು ನೋಡ್ತೀವಿ. ಮೊದಲು ಹಿಸ್ಟ್ರಿ, ಅಂದ್ರೆ ಈ ನೋವು ಹೇಗೆ ಶುರುವಾಯಿತು, ಏಟ್ ಬಿತ್ತ, ಯಾವ ವಯಸ್ಸಿನವರಿಗೆ ಈ ನೋವು ಬರ್ತಾ ಇದೆ, ಎಷ್ಟು ದಿನದಿಂದ ಇದೆ, ಏನ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಈ ರೀತಿ ಹಿಸ್ಟ್ರಿಯನ್ನ ಕರೆಕ್ಟ್ ಆಗಿ ಪ್ರಶ್ನೆ ಮಾಡಿ ಕೇಳಿದಾಗ ಈ ತೊಂದರೆ ಇದೆ, ಇದು ಇರಬಹುದು ಅಂತ ನಾವು ನಿರ್ಧಾರ ಮಾಡ್ಬೋದು. ನಂತರ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಅದನ್ನ ಸ್ವಲ್ಪ ಮಟ್ಟಿಗೆ ಖಚಿತಪಡಿಸ್ಕೋಬಹುದು. ಅಂದ್ರೆ ಟೆಸ್ಟ್ ಮಾಡಿಕೊಂಡು ಯಾವ ರೀತಿ ನಡೀತಾ ಇದ್ದಾರೆ, ನಡಿಬೇಕಾದ್ರೆ ಬಿದ್ದಂಗ ಆಗ್ತಾ ಇದೆಯಾ, ಅಥವಾ ಮೂವ್ಮೆಂಟ್ ಮಾಡಿದಾಗ ಅಲ್ಲಿ ಬಾವಿದ್ಯಾ, ಒತ್ತದಾಗ ನೋವು ಹೆಚ್ಚಾಗುತ್ತಾ, ಅಲ್ಲಿ ಕೆಂಪಾಗಿದ್ಯಾ, ಅಥವಾ ಮೂವ್ಮೆಂಟ್ ಮಾಡಿದಾಗ ಇನ್ಸ್ಟೆಬಿಲಿಟಿ, ಸ್ವಲ್ಪ ಆ ಕಡೆ ಈ ಕಡೆ ಅಲ್ಗಾಡ್ತಾ ಇದೆಯಾ, ಹೆಚ್ಚು ಪ್ರಮಾಣದಲ್ಲಿ ಮೂವ್ಮೆಂಟ್ ಇದೆಯಾ, ಒಳಗಡೆ ಕಟ್ ಅಂತ ಫೀಲ್ ಆಗ್ತಾ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ಒಂದು ಹಂತಕ್ಕೆ ಡಯಾಗ್ನೋಸಿಸ್ಗೆ ಬರ್ಬೋದು. ನಂತರ ಕೆಲವೊಮ್ಮೆ ಎಕ್ಸ್ರೇ ಮಾಡಬೇಕಾಗುವಂತಹ ಅವಶ್ಯಕತೆ ಇರುತ್ತೆ. ಎಕ್ಸ್ರೇ ಹೆಚ್ಚಿನ ಸಲ ಈ ಮಂಡಿ ಸವಕಳಿ ಬಂದಿದೆ ಅಂತಂದ್ರೆ ಎಕ್ಸ್ರೇನೇ ಸಾಕಾಗುತ್ತೆ. ಅಥವಾ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅಂದ್ರೆ ಈ ಪೆಸ್ ಆನ್ಸರಿನಾ ಬರ್ಸೈಟಿಸ್ ಇದೆ, ಟೆಂಡಿನೈಟಿಸ್ ಇದೆ ಅಂತಂದ್ರೆ ಆ ಭಾಗದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡೋದ್ರಿಂದ ಅದನ್ನ ಖಚಿತಪಡಿಸ್ಕೋಬಹುದು. ಅಥವಾ ಕೆಲವೊಮ್ಮೆ ಈ ಮೀಡಿಯಲ್ ಮೆನಿಸ್ಕಸ್ ಹರಿದಿದೆ, ಮೀಡಿಯಲ್ ಕೊಲಾಟ್ರಲ್ ಲಿಗಮೆಂಟ್ ಹರಿದಿದೆ ಅಂತ ಖಚಿತಪಡಿಸ್ಕೋಬೇಕು ಅಂದ್ರೆ MRI ಸ್ಕ್ಯಾನಿಂಗ್ ಅವಶ್ಯಕತೆ ಬೀಳುತ್ತೆ. ಇದಾದ ನಂತರ ಈ ಕಾರಣದಿಂದ ಇದು ಬರ್ತಾ ಇದೆ ಅಂತ ನಾವು ನಿರ್ಧಾರ ಮಾಡಬಹುದು, ಡಯಾಗ್ನೋಸಿಸ್ ಮಾಡಬಹುದು. ಚಿಕಿತ್ಸೆ ಹೇಗೆ ಮಾಡಬೇಕು? ಎಲ್ಲ ನೋವಿಗೂ ಮೊದಲು ಮಾಡುವಂಥದ್ದು ರೈಸ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ರೆಸ್ಟ್, ಐಸ್, ಕಂಪ್ರೆಷನ್, ಎಲಿವೇಶನ್. ಆ ಭಾಗಕ್ಕೆ ರೆಸ್ಟ್ ಕೊಡಬೇಕು, ಮಂಜುಗಡ್ಡೆ ಶಾಖ ಕೊಡಬೇಕು, ಒಂದು ಕ್ರೇಪ್ ಬ್ಯಾಂಡೇಜ್ ಹಾಕಬೇಕು, ಕಾಲನ್ನು ಎತ್ತರದಲ್ಲಿ ಹಿಡ್ಕೊಂಡು ನಾವು ಸ್ವಲ್ಪ ಕಾಯಬೇಕು. ಹೆಚ್ಚಿನ ಸಲ ಸಣ್ಣ ಪುಟ್ಟ ಉಳುಕಾಗಿದ್ರೆ, ಸಣ್ಣ ಪುಟ್ಟ ನೋವಾಗಿದ್ರೆ ತನ್ನಿಂತಾನೆ ಸರಿಯಾಗಿ ಹೋಗುತ್ತೆ. ನಂತರ ಕೆಲವೊಂದಿಷ್ಟು ಸ್ಟ್ರೆಚಿಂಗ್, ಸ್ಟ್ರೆಂಥನಿಂಗ್ ವ್ಯಾಯಾಮಗಳನ್ನು ಮಾಡಬೇಕು. 2ನೇ ಸ್ಟೆಪ್ ಸ್ಟ್ರೆಚಿಂಗ್ ಮಾಡುವಂತಹದ್ದು. ಸ್ಟ್ರೆಂಥನಿಂಗ್, ತೊಡೆ ಹಿಂಭಾಗದಲ್ಲಿ ಮುಂಭಾಗದಲ್ಲಿರುವಂತಹ ಮಾಂಸಖಂಡಗಳು, ಮೀನ್ಖಂಡದಲ್ಲಿರುವಂತಹ ಮಾಂಸಖಂಡಗಳು, ಈ ಮಾಂಸಖಂಡಗಳನ್ನ ಗಟ್ಟಿ ಮಾಡುವಂತಹ ವ್ಯಾಯಾಮಗಳನ್ನ ಮಾಡೋದ್ರಿಂದ ಬಹಳ ಚೆನ್ನಾಗಿ ಈ ಮಂಡಿಯ ಚೇತರಿಕೆ ಬೇಗ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಸಲ 3-4 ದಿನದಲ್ಲಿ ಇದೆಲ್ಲ ತಾನೇ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೂ ಬೀಳೋದಿಲ್ಲ, ಮನೆಯಲ್ಲೇ ನಾವು ಸರಿಪಡಿಸ್ಕೊಂಡ್ಬಿಡ್ಬೋದು. ಯಾವಾಗ 1-2-3 ದಿನ ಆದ್ರೂ ಕಮ್ಮಿ ಆಗ್ತಾ ಇಲ್ಲ, ಅಥವಾ ನಡೆಯಕ್ಕೆ ಕಷ್ಟ ಆಗ್ತಾ ಇದೆ, ನಡೆದ್ರೂ ಕಾಲು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಏನಾಗ್ತಾ ಇದೆ, ಮುಂದಿನ ಟ್ರೀಟ್ಮೆಂಟ್ ಏನು ಅಂತ ತಿಳ್ಕೋಬೇಕು. 3ನೇದು ಟ್ರೀಟ್ಮೆಂಟ್ಗೆ ಮಾತ್ರೆಗಳನ್ನು ಕೊಡುವಂಥದ್ದು. ಒಳಗಡೆ ಇರುವಂತಹ ಉರಿಯೂತವನ್ನು ಕಡಿಮೆ ಮಾಡೋಕ್ಕೆ ಆಂಟಿ ಇನ್ಫ್ಲಮೇಟರಿ ಮಾತ್ರೆ, ಅನಾಲ್ಜೆಸಿಕ್ ಮಾತ್ರೆಗಳನ್ನು ಕೊಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಳಗಡೆ ಇರುವಂತಹ ನೋವು ಕಡಿಮೆ ಆಗುತ್ತೆ. ಅದು ಚೇತರಿಕೆ ಆಗ್ಲಿಕ್ಕೆ ನಾವು ರೆಸ್ಟ್ ಕೊಡೋದ್ರಿಂದ ಆ ಭಾಗ ತನ್ನಿಂತಾನೆ ಸರಿಪಡಿಸ್ಕೊಳ್ಳಿಕ್ಕೆ ನಾವು ಅವಕಾಶ ಕೊಟ್ಟ ಹಾಗಾಗುತ್ತೆ. 4ನೇದು ಕೆಲವೊಂದಿಷ್ಟು ನೀ ಸಪೋರ್ಟ್ ಬ್ರೇಸ್ ಅನ್ನ ಕೊಡುವಂಥದ್ದು. ಅಂದ್ರೆ ಸಿಂಪಲ್ ನೀ ಕ್ಯಾಪ್ ಅನ್ನ ಹಾಕೋದನ್ನ ನೋಡಿರ್ಬೋದು ಆಟ ಆಡ್ಬೇಕಾದ್ರೆ.
ಅದರ ಜೊತೆಗೆ ಈ ಲಿಗಮೆಂಟ್ ಹರಿದಿದೆ, ಮೀಡಿಯಲ್ ಕೊಲಾಟರಲ್ ಲಿಗಮೆಂಟ್ ಹರಿದಿದೆ, ACL ಹರಿದಿದೆ ಅಥವಾ ಒಳಗಡೆ ಮೀಡಿಯಲ್ ಮೆನಿಸ್ಕಸ್ ಹರಿದಿದೆ ಅಂದ್ರೆ ಮೊದಲು ನಾವು ನೀ ಇಮ್ಮೊಬಿಲೈಸರ್ ಅಂತ ಕೊಡ್ತೀವಿ. ಒಂದು 15 ದಿನ 20 ದಿನ ನೀ ಇಮ್ಮೊಬಿಲೈಸರ್ ಆದ ನಂತರ ಫಂಕ್ಷನಲ್ ನೀ ಸಪೋರ್ಟ್ ಅಂತ ಅಥವಾ ಹಿಂಜ್ ನೀ ಕ್ಯಾಪ್ ಅಂತ ಈ ರೀತಿ ಸಪೋರ್ಟ್ ಇರುವಂತಹ ನೀ ಕ್ಯಾಪ್ ಅನ್ನು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ಲಿಗಮೆಂಟ್ ಚೇತರಿಕೆ ಆಗ್ಲಿಕ್ಕೆ ನಾವು ಅದಕ್ಕೆ ಅವಕಾಶ ಕೊಟ್ಟ ಹಾಗೆ ಆಗುತ್ತೆ. ಅದಾದ ನಂತರ ಅದರಲ್ಲೂ ಕಡಿಮೆ ಆಗ್ತಾ ಇಲ್ಲ ಅಂತಂದಾಗ ನಂತರ ಕೆಲವೊಂದು ಆಪರೇಷನ್ಗಳನ್ನು ಮಾಡುವಂತ ಅವಶ್ಯಕತೆ ಬರುತ್ತೆ. ಆಪರೇಷನ್ ಅಂತಂದ್ರೆ ಈ ಮೆನಿಸ್ಕಸ್ ಹರಿದಿದೆ ಅಥವಾ ಮೀಡಿಯಲ್ ಮೆನಿಸ್ಕಸ್ ಹರಿದಿದೆ ಅಂದ್ರೆ ಆರ್ಥೋಸ್ಕೋಪಿ, ದೂರ್ಬಿನ್ ಹಾಕಿ ಒಳಗಡೆ ಇರುವಂತಹ ಆ ಮೆನಿಸ್ಕಸ್ ಅನ್ನ ರಿಪೇರ್ ಮಾಡುವಂತಹದ್ದು, ಮೆನಿಸ್ಕಸ್ ರಿಪೇರ್ ಅಥವಾ ಮೆನಿಸ್ಕೆಕ್ಟಮಿ, ಪಾರ್ಷಿಯಲ್ ಮೆನಿಸ್ಕೆಕ್ಟಮಿ, ಸ್ವಲ್ಪ ಎಲ್ಲೋ ಸಿಕ್ಕಾಕೊಂಡಿದೆ, ಸಣ್ಣ ಪೀಸ್ ಇದೆ ಅದನ್ನು ತೆಗೆಯುವಂತಹದ್ದು, ಈ ರೀತಿ ಮಾಡುವಂಥದ್ದು. ಅಥವಾ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್, MCL ಹರಿದಿದೆ ಅದು ವಾಸಿ ಆಗ್ತಾ ಇಲ್ಲ ಅಂದ್ರೆ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡುವಂಥದ್ದು. ಅಥವಾ ಏನೂ ಆಗ್ತಾ ಇಲ್ಲ, ತುಂಬಾ ಸವಕಳಿ ಬಂದಿದೆ, ಮಂಡಿ ತುಂಬಾ ಸೌದೋಗಿದೆ, ಬೋನ್ ಆನ್ ಬೋನ್, ಮೂಳೆ ಟಚ್ ಆಗ್ತಾ ಇದೆ, ಒತ್ತುತ್ತಾ ಇದೆ, ತಿಕ್ತಾ ಇದೆ, ಈ ರೀತಿ ಇದ್ದಾಗ ಪಾರ್ಷಿಯಲ್ ಅಥವಾ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಮಂಡಿ ಬದಲಾವಣೆ ಮಾಡುವಂತಹದ್ದು, ಮಂಡಿ ಕೀಲು ಬದಲಾವಣೆ ಚಿಕಿತ್ಸೆ ಅಂತ ಹೇಳ್ಬೋದು. ಅಂದ್ರೆ ಸೌದೋಗಿರೋ ಭಾಗವನ್ನು ಮಾತ್ರ ತೆಗೆದು ಬೇರೆ ಕೋಬಾಲ್ಟ್ ಕ್ರೋಮಿಯಂ ಅನ್ನುವಂತಹ ಅಲಾಯಿಂದ ಹಾಕುವಂಥದ್ದು. ಅಂದ್ರೆ ಈಗ ನಾವು ಚಪ್ಪಲ್ ಫುಲ್ ಸೌದೋಯ್ತು ಅಂದ್ರೆ ಹೊಸ ಚಪ್ಪಲ್ ತಗೋಬೇಕು, ಟೈರ್ ಫುಲ್ ಸೌದೋಯ್ತು ಅಂದ್ರೆ ಹೊಸ ಟೈರ್ ತಗೊಂಡಾಗೆ. ಆ ರೀತಿಯಂತಹ ಸ್ಥಿತಿ ಬಂದಾಗ ಮಂಡಿ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಬಹಳ ಚೆನ್ನಾಗಿ ನೋವಿಲ್ಲದೆ ಮುಂಚಿನಾಗೆ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಹಂತವಾಗಿ ಚಿಕಿತ್ಸೆ ವಿಧಾನ ಏನು ಅಂತ ನಾವು ಅರ್ಥ ಮಾಡ್ಕೊಂಡು ಮುಂದುವರಿಯಕ್ಕೆ ಸರಿಯಾಗುತ್ತೆ. ಈ ಒಳಭಾಗದ ಮಂಡಿ ನೋವು ಬರಬಾರದು ಅಂದ್ರೆ ಏನೇನ್ ಮಾಡಬೇಕು? ಮುಖ್ಯವಾಗಿ ವಾರ್ಮ್ ಅಪ್ ಮಾಡೋದನ್ನ ಮರಿಬಾರ್ದು. ಎಕ್ಸರ್ಸೈಸ್ ಮಾಡೋಕ್ಕಿಂತ ಮುಂಚೆ, ಆಟ ಆಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಮಾಡಬೇಕು. ಸರಿಯಾದ ಮಾಂಸಖಂಡದ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ನ ಕಲ್ತ್ಕೋಬೇಕು. ನಮ್ಮ ದೇಹ ತೂಕವನ್ನ ಸರಿಯಾಗಿ ಕಂಟ್ರೋಲ್ ಇಟ್ಕೋಬೇಕು. ಹೆಚ್ಚು ತೂಕ ಇದ್ದ ತಕ್ಷಣ ಮಂಡಿ ಮೇಲೆ ಒತ್ತಡ ಬೀಳುತ್ತೆ, ತೊಂದರೆ ಆಗುವಂತ ಸಾಧ್ಯತೆ ಹೆಚ್ಚು. ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ತೊಡೆಯ ಅಕ್ಕಪಕ್ಕದ ಮಾಂಸಖಂಡ, ಮೀನ್ಖಂಡದ ಮಾಂಸಖಂಡ ಅದನ್ನ ಗಟ್ಟಿಯಾಗಿರೋದನ್ನ ಕಲ್ತ್ಕೋಬೇಕು. ನಾವು ಆಟ ಆಡ್ಬೇಕಾದ್ರೆ ಸರಿಯಾಗಿ ಮುಂಜಾಗ್ರತೆಯನ್ನು ವಹಿಸಬೇಕು. ಸಡನ್ ಮೂವ್ಮೆಂಟ್ ಆಗ್ಬೇಕಾದ್ರೆ, ಕಟಿಂಗ್ ಮೂವ್ಮೆಂಟ್ಸ್ ಆಗ್ಬೇಕಾದ್ರೆ ಪಿವಟಿಂಗ್ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಸರಿಯಾದ ಟೆಕ್ನಿಕ್ ಅನ್ನ ಕಲ್ತ್ಕೋಬೇಕು. ಈ ಡೀಪ್ ಸ್ಕ್ವಾಟ್ಸ್ ಮಾಡುವಂಥದ್ದು, ಡೀಪ್ ಲಂಜಸ್ ಮಾಡುವಂಥದ್ದನ್ನ ಆದಷ್ಟು ತಡಿಬೇಕು. ಮಂಡಿ ನೋವು ಶುರುವಾಯಿತು ಅಂದ ತಕ್ಷಣ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಅದರ ಸರಿಯಾದ ಕಾರಣ ಏನು ಅಂತ ಮತ್ತೆ ಚಿಕಿತ್ಸೆ ಏನು ಅಂತ ತಿಳ್ಕೊಂಡು ಅದನ್ನ ಮುಂಜಾಗ್ರತೆ ವಹಿಸ್ತಾ ಹೋದ್ರೆ ಅದನ್ನ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಒಳಭಾಗದ ಮಂಡಿ ನೋವನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಒಳಭಾಗದ ಮಂಡಿ ನೋವಿಗೆ ಕಾರಣಗಳೇನು, ಅದನ್ನ ಹೇಗೆ ಗುರುತಿಸಬೇಕು, ಟ್ರೀಟ್ಮೆಂಟ್ ಏನು ಮತ್ತು ತಡೆಗಟ್ಟೋದೇನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಉಪಯೋಗ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.